ಲೆಟ್ಸ್ ರೋಲ್. ಪವರೇ ಇಲ್ಲ ಗುರು ಗಾಡಿಯಲ್ಲಿ, ದಮ್ಮಿಲ್ಲ. ರಾಯಲ್ ಎನ್ಫೀಲ್ಡ್ ಇದೆ ಫೇಮಸ್. ನೋಡಿ ಇದು ಪ್ಲೇನು ಈಗ ಟೇಕ್ ಆಫ್ ಹೋಗ್ತಾ ಇರೋದು. ಅದು ಫುಲ್ಲು ಲೇ ವ್ಯೂ ಸಿಗುತ್ತಾನೆ ಈ ಕಡೆ. ಲ್ಯಾಂಬ್ಡಾನ್ 50 ಅಂತೆಲ್ಲ ಇದು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಆಕ್ಸಿಜನ್ದು ಆ ಮಾಲಿಕ್ಯೂಲ್ಸ್ ಏನಿದೆ ಅದು ತುಂಬ ಕಮ್ಮಿ. ಸೊ ಅದರಿಂದನೇ ನಿಮಗೆ ಆ ಬ್ರೀತಿಂಗ್ ಇಶ್ಯೂ ಬರೋದು. ಆ್ಯಕ್ಚುಲಿ ನಾವು ಅಲ್ಲೇ ಹೋಗ್ಬೇಕು ಇವಾಗ, ಕಾರ್ದುಂಗ್ಲ ಬರಚೆಲೆಗೆ ಆ ಪಾಸಸ್ಸೇ ಹೋಗಬೇಕು, ಅಲ್ಲೇ ಬರೋದು ಅದು ಪಾಸಸ್ಸು. ವ್ಯೂ ಅಂತ ನಮ್ಮ ಬೇರೆ ಏನು ಬೇಕಿದೆ. ನಮಸ್ಕಾರ ಸ್ನೇಹಿತರೆ, ಟೈಮ್ ಬಂದು 7:10. ಟರ್ಮಿನಲ್ 2 ಇದ್ದೀವಿ. ಇವಾಗ್ತೇನೆಲ್ಲ ಚೆಕ್ಕಿನೆಲ್ಲ ಮುಗೀತು. ನಮ್ಮದು ಟ್ಯಾಂಕ್ ಬ್ಯಾಗು, ಹೆಲ್ಮೆಟ್ಟು, ಗ್ರೋಸರಿಂಗ್ ಎಲ್ಲ ಐಟಮ್ಸ್, ಹೆಲ್ಮೆಟ್ಟು, ಮೆಮರಿ ಕಾರ್ಡು, ಆ್ಯಕ್ಷನ್ ಕ್ಯಾಮು, ಟ್ಯಾಂಕ್ ಬ್ಯಾಗು, ಚಾರ್ಜರ್ಸ್ ಎಲ್ಲ ಇಲ್ಲಿದೆ. ಸೆಕ್ಯೂರಿಟಿ ಸಿಕ್ಕಿನೇ ಒಂದು ದೊಡ್ಡ ತಲೆನೋವಪ್ಪ ಇಲ್ಲಿ. ಹಂಗೆ ಬಂತು ಅಂದರೆ ನೋಡಿದ್ದೇವೆ ಇವು. ಬನ್ನಿ ಹೋಗೋಣ. ಇವಾಗ 8:30ಗೆ ನಮ್ಮದು ಫ್ಲೈಟು. ಡೆಲ್ಲಿ ಹೋಗಿ ಮತ್ತು ಡೆಲ್ಲಿಯಿಂದ ಡೈರೆಕ್ಟು ಲೇಗ್ ಹೋಗಬೇಕು. ನಮಸ್ಕಾರ ಸ್ನೇಹಿತರೆ, ಡೇ 1 ಲೇ ರೀಚ್ ಆಗಿದೆ. ಇದೆ ನಮ್ಮ ಹೋಟೆಲ್ಲು ಕಸ್ದಾನ. ಸೊ ಹೋಟೆಲ್ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಇಲ್ಲೆಲ್ಲ ನೋಡಿ ಫುಲ್ ಫ್ಲವರ್ಸ್ ಎಲ್ಲ ಇದೆ. ಇನ್ನೊಂದು ಚೆಂಡು ಹೂವು. ಇನ್ನೊಂದು ಬ್ಯೂಟಿಫುಲ್ ಪಾರ್ಟ್ ಏನು ಗೊತ್ತಾ, ಇಲ್ಲಿ ನೋಡಿ, ಇದು ಹೋಟ್ಲು. ಇಲ್ಲೇ ನಿಮಗೆ ಆ್ಯಪಲ್ ಟ್ರೀ ಸಿಗುತ್ತೆ, ಹಂಗೆ ಹೋಗಿ ಕಿತ್ಕೊಂಡ್ಬರ್ಬೋದು.
ಎಷ್ಟಿದೆ ಗುರು, ಎಲೆಗೇನು ಆ್ಯಪಲ್ಲೇ ಜಾಸ್ತಿ ಐತಲ್ಲ ಇದರಲ್ಲಿ. ನೋಡಿ ಒಂದು 4 ಎತ್ಕೊಂಡ್ಬಿಟ್ರೆ ಲಂಚ್ ಇಲ್ಲಾಂದ್ರೆ ಪರವಾಗಿಲ್ಲ, ನಾಳೆ ನಡೆದಿದ್ದು ರೈಡ್ಗೆ ಹೋಗ್ಬೇಕಾದ್ರೆ. ಊಟ ಎಲ್ಲ ಆಯಿತು, ಇವಾಗ ಬ್ರೀಫಿಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಾಳೆಯಿಂದ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ ಲೇಲಿದ್ದೀವಿ ಇವಾಗ, ಒಂದು 6-6:30 ಟೈಮು. ಇನ್ನೂ ನಮ್ಗೆ ಎಷ್ಟು ಬೆಳಕಿದೆ ಅಂದರೆ ಒಂದು 3 ಗಂಟೆ ಥರ ಫೀಲ್ ಆಗ್ತಿದೆ. ಇದೇ ಒಂಥರ ಪ್ಲೇಸು, ನಿಮ್ಗೆ ಎಷ್ಟು ದಿನ ಇದ್ದರೂ ಎಷ್ಟು ಸಲ ಬಂದರೂ ಬೋರ್ ಆಗಲ್ಲ. ಇವೆಲ್ಲ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ. ಇದು ಆ್ಯಕ್ಚುಲಿ ಈ ಸಲ ಕಮ್ಮಿ ಆಗಿದೆ ಅಂತೆ. ಈ ಸಲ ಸ್ನೋಫಾಲು ಜಾಸ್ತಿ ಆಗಿಲ್ಲ, ತುಂಬ ಕಮ್ಮಿ. ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇವಾಗ ಹೋಟೆಲ್ ಚೆಕ್-ಇನ್ ಎಲ್ಲ ಆಗಿ ಜಸ್ಟ್ ಹಂಗೆ ಒಂದು ರೌಂಡ್ ವಾಕಿಂಗ್ ಬಂದ್ವಿ. ನಮಗೆ ನಾಳೆ ಬೆಳಿಗ್ಗೆ ಬೈಕ್ ಸಿಗುತ್ತೆ. ಅದು ಪತ್ತರ್ ಸಾಹೇಬು ಮತ್ತು ಇದು ಮ್ಯಾಗ್ನೆಟಿಕ್ ಹಿಲ್ಲು, ಶಾಂತಿ ಸ್ತೂಪ ಎಲ್ಲ ನೋಡೋದು. ಮತ್ತು ಇಲ್ಲೊಂದು ಇದಿದೆ ನೋಡಿ, ಇದು ಸಿಂಬಲ್ಲು ಏನು ಹೇಳಿ, ಇದು ಮೌಂಟೇನ್ ಗೋಟದು, ಅದಕ್ಕೆ ರಾಕ್ ಮೇಲೆ ನಿಲ್ಲಿಸ್ಬಿಟ್ಟವ್ರೆ. ಸೊ ಇಲ್ಲಿ ಐ ಥಿಂಕ್ ಇದು ಅವ್ರದ್ದು ಸ್ಟೇಟ್ ಆ್ಯನಿಮಲ್ ಥರ ಇರ್ಬೋದು. ಹಾಗೆ ಬಂತು ಅಂದರೆ ಇಲ್ಲಿ ಇಂಡಿಯನ್ ಫ್ಲಾಗ್ ರಾಜಿಸಿದ ಬೆಟ್ಟಗಳ ಮಧ್ಯೆ ಜೈ ಹಿಂದ್. This is my bike. ये होता है आपका हैंडल चॉपर, हाँ है ना? हाँ, दोनों तरफ से इसका वीडियो बनाओ, ठीक है? दोनों साइड से, इस तरफ भी होगा. rim का condition, there is a slight bend here, scratches. There is scratches here and this one. This is the condition. ನಮಸ್ಕಾರ ಸ್ನೇಹಿತರೆ, ಟೈಮ್ ಬಂದು 9:15. ಆಲ್ಮೋಸ್ಟ್ ಆಯಿತು, ಎಲ್ಲ ಹೊರಟಿದ್ದೀವಿ ಇವಾಗ. ಓಕೆ, ಹೆಡ್ಫೋನ್ನು ಎಲ್ಲೋ ಮರ್ತಿದ್ದೀನಿ, ಅದು ಮೈಕ್ನ ಎಲ್ಲೋ ಮರ್ತು ಬಿಟ್ಟಿದ್ದೀನಿ. ಇಲ್ಲೆಲ್ಲ ಇರುತ್ತೆ ನೋಡಿ. ನಾನು ಮೈಕಿಗೆ ಆಲ್ಮೋಸ್ಟ್ ಒಂದು 7,000 ಕೊಟ್ಟು ಖರ್ಚು ಮಾಡಿದ್ದೆ. ಬಟ್ ನಮ್ಮ ಜೋಶ್ವ ಬರೀ 300 ರೂಪಾಯಲ್ಲಿ ಮುಗಿಸ್ಬಿಟ್ಟ. ಇದು ವರ್ಕ್ ಆಗ್ತಿದೆ ಆ್ಯಕ್ಚುಲಿ. ಓಕೆ, ಇದು ಆಮೇಲೆ ಮಾತಾಡೋಣ. ಇವಾಗ ಲೇಯಿಂದ ಹೊರಟಿದ್ದೀವಿ, ಲದಾಖಿಂದ ಇಲ್ಲೇ ಲೋಕಲ್ ಸೈಟ್ ಸೀಯಿಂಗಿಗೆ. ಇದು ನನಗೆ ಸಿಕ್ಕಿರೋ ಗಾಡಿ. ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಇಲ್ಲಿ ಅಲ್ಲಿ, ಅದು ನೋಡ್ಕೊಳ್ಳೋಣ. ಇದೆಲ್ಲ ಟೋಟಲು 11 ಬೈಕ್ ಇದೆ. ಇನ್ನು ಮಿಕ್ದವರೆಲ್ಲ ಟೈಟಿಲ್ ಬರ್ತಿದ್ದಾರೆ. ಅಲ್ಲಿ ನಮ್ಮ ಜೋಶ್ವ ಇದ್ದಾನೆ. ನಾವು ಉಳ್ಕೊಂಡಿದ್ದು ಇಷ್ಟೇ ಇದೆ. ನೀವು ವಿಡಿಯೋ ನೋಡಿರ್ತೀರ ಮತ್ತು ಫೋಟೋ ಎಲ್ಲ ನೋಡಿರ್ತೀರ. ಬ್ಯೂಟಿಫುಲ್ ಲೊಕೇಶನ್ನು. ಸೊ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನಮ್ಮದು ಅಷ್ಟೇ. ಎಲ್ಲರೂ ಬಂದಿದ್ದಾರೆ, ಬಟ್ ಬ್ಯಾಂಗ್ಳೂರಿಂದ ನಾನು ಇಬ್ಬರೇ ಇರೋದು. ಅಂದರೆ ನಮ್ಮ ಸೌತ್ ಇಂಡಿಯಾ ಅಂತಲೇ, ಬೇರೆ ಯಾರೂ ಬಂದಿಲ್ಲ. ಸೊ ಇದೊಂದು ಸೆಟಪ್ ಮಾಡಿಕೊಂಡು ಹೊರಡೋಣ ಬನ್ನಿ ಇವಾಗ. ಇಲ್ಲಾಂದರೆ ಇವಾಗ ಮಾಡಲ್ಲ, ಇದನ್ನು ಹೋಗ್ತಾ ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡ್ತೀನಿ. ಪ್ರಾಬ್ಲಿ ನಮಗೆಲ್ಲಿ ಟೈಮ್ ಸಿಗುತ್ತಲ್ಲ ಅಲ್ಲೇ ಹಾಕ್ಬಿಟ್ಟು ವೀಡಿಯೋ ಅದನ್ನು ಮೈಕ್ ಸೆಟಪ್ ಮಾಡ್ತೀನಿ. ಇವಾಗ ಟೈಮ್ ಆಗಿಬಿಟ್ಟಿದೆ, ಹೊರಡೋಣ. ಜೈ ಶ್ರೀರಾಮ್. ಸ್ಟ್ಯಾಂಡು ನೆಟ್ಗಿಲ್ಲ ಇದು. ಗಾಡಿ ನೋಡಿ ಹೆಂಗಾರ್ತಿದೆ. ಏನು ಗಾಡಿಗಳು ಕೊಡ್ತಾರಪ್ಪ. ಹಾಯ್. ಓಕೆ, ಇವರು ಕೆನಡಾ ಫ್ಯಾಮಿಲಿ, ಕೆನಡಾದಲ್ಲಿ ಕೆಲಸ ಮಾಡೋದಂತೆ. ಬಟ್ ಇಲ್ಲಿ ಜಸ್ಟ್ ಹಿಮಾಲಯಕ್ಕೆ ಅಂತ ಬಂದಿದ್ದಾರೆ. ಲೆಟ್ಸ್ ರೋಲ್. ಫುಲ್ ಸೌಂಡ್ ಬರ್ತಿದೆ. ಫಸ್ಟ್ ಗೇರ್ ರಿಮೂವ್ ಮಾಡಿದ ತಕ್ಷಣ ಪರ ಅಂತ. ಸೊ ಇಂಜಿನ್ ಸಿಂಬಲ್ ಆನ್ ಆಗಿದೆ. ABS ಓಕೆ, ಬಟ್ ಇಂಜಿನ್ ಸಿಂಬಲ್, ಚೆಕ್ ಇಂಜಿನ್ ಸಿಂಬಲ್ ಆನ್ ಆಗಿದೆ. ಇದೆಲ್ಲ ಹೇಳ್ಬೇಕು ಅವ್ರಿಗೆ. ಹಲೋ, ಲಚ್ ಬಿಟ್ರೆ ಸೌಂಡ್ ಬರ್ತೈತೆ ಅಲ್ವಾ?
ಇಂಜಿನ್ ಲೈಟ್ ಆನ್ ಆಗಿದೆ. ಏನು ಬರೀ ಪ್ರಾಬ್ಲಮ್ ಗಾಡಿಗಳು, ಹೋಗಿ ಸಾವು. ಇದೇ ಕಲೆನೋವು ಇಲ್ಲಿ ಲದಾಖ್ ಬಂದರೆ. ನಮ್ಮ ಗಾಡಿಗಳು ತೊಗೊಂಬರೋಣ ಅಂದರೆ ಆಪ್ಷನ್ ಇಲ್ಲ. ಇದು ನೋಡಿದ್ರೆ ಇವ್ರ ಗಾಡಿ ತೊಗೊಳ್ಳೋಣ ಅಂದರೆ ಈ ಕಥೆಗಳು. ಓಕೆ, ಬ್ರೇಕ್ ಫ್ರಂಟ್ ಬ್ರೇಕು ಪರವಾಗಿಲ್ಲ, ರೇರ್ ಬ್ರೇಕ್ ಅಂತೂ ಸತ್ತೋಗಿದೆ ಪ್ರಾಬ್ಲಿ. ಅಯ್ಯಯ್ಯೋ, ಡಿಸ್ಕ್ದು ವಿಡಿಯೋ ಮಾಡೋದೇ ಮರ್ತೋಯ್ತು ನಾನು. ಅಲ್ಲಿ ನೆಕ್ಸ್ಟ್ ಸ್ಟಾಪ್ ನಿಲ್ಲಿಸಿದ ತಕ್ಷಣ ಡಿಸ್ಕ್ ಹೇಗಿದೆ, ಡಿಸ್ಕ್ ಪ್ಯಾಡ್ಸು ಬ್ರೇಕ್ ಪ್ಯಾಡ್ಸು ಹೇಗಿದೆ ಅಂತ ವಿಡಿಯೋ ಮಾಡ್ಕೊಬೇಕು. ಇವರು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಸ್ಕೊತಾರಲ್ವ ಅಮೌಂಟು 10,000. ಸೊ ಅದರಲ್ಲಿ ಹೇಳೋಕ್ಕಾಗಲ್ಲ, ಇವರು ಬೇಕು ಅಂತಲೇ ಇರೋ ಬರೋ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಮೇಲೆ ಹಾಕ್ಬಿಟ್ಟು ಅದರಲ್ಲಿ ಅಮೌಂಟ್ ಇಟ್ಕೊಂಡ್ಬಿಡ್ತಾರೆ. ಸೊ ಇದು ನಮ್ಮ ಸ್ಟೇಗೆ ಬಂದಿದ್ದು ರೋಡು ಚೆನ್ನಾಗಿದೆ ಆ್ಯಕ್ಚುಲಿ, ಒಳ್ಳೆ ಸ್ಟೇ. ಅವನು ಕ್ಯಾಪ್ಟನ್ನು ಹೆವಿ ಬಿಲ್ಡಪ್ ಕೊಡ್ತಾನೆ, ಬಡ್ಡಿ ಮಗನು ಬಿಲ್ಡಪ್ ರಾಜ್. ಯಾರು ನನ್ನ ಓವರ್ಟೇಕ್ ಮಾಡಲೇಬಾರ್ದು ಅಂತೆ, ಅವನಿಂದನೇ ನಿಲ್ಲಿಸ್ಬೇಕಂತೆ, ಎಲ್ಲೂ ಅಕ್ಕಪಕ್ಕ ನಿಲ್ಲಿಸ್ಬಾರ್ದಂತೆ. ತುಂಬ ಓವರ್ ರೂಲ್ಸ್ಗಳು, ಇದೆಲ್ಲ ನಮಗಾಗಲ್ಲ. ಈಗ ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಶಾಂತಿ ಸ್ತೂಪ, ಸೆಕೆಂಡ್ ಸ್ಟಾಪ್ ಬಂದುಬಿಟ್ಟು ಮೆಮೋರಿಯಲ್ ಹಾಲ್ ಅಂತೆ. ಅಲ್ಲೋಗಿ ಸೆಕೆಂಡು ಫ್ಯೂಯಲ್ ಹಾಕ್ಸ್ಬೇಕು, ಗಾಡಿ ಕಂಪ್ಲೀಟ್ ಫ್ಯೂಯಲ್ ಇಲ್ಲ. ಸೊ ಫ್ಯೂಯಲ್ ಹಾಕ್ಸ್ಕೊಂಡು ಅಲ್ಲಿಂದ ಮೆಮೋರಿಯಲ್ ಹಾಲ್ ಹೋಗ್ಬಿಟ್ಟು ಹಂಗೆ ಮುಂದೆ ನೆಕ್ಸ್ಟು ಮ್ಯಾಗ್ನೆಟಿಕ್ ಹಿಲ್ಲು, ಪತ್ತರ್ ಸಾಹೇಬ್ ಟೆಂಪಲ್ಲು. ಎಳೆಯೋದೇ ಇಲ್ಲ ಗುರು ಇದು. ಮೊದಲೇ ಹಿಮಾಲಯನ್ ಕತೆ ಹಿಂಗೆ. ಅಲ್ಲೋಡಿ ಚಂದ್ರ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಬ್ಯೂಟಿ. ಲಾರಿ ಅಲ್ಲ ಗುರು ಇದು, ಪವರೇ ಇಲ್ಲ ಗುರು ಗಾಡಿಯಲ್ಲಿ. ದಮ್ಮಿಲ್ಲ. ರಾಯಲ್ ಎನ್ಫೀಲ್ಡ್ ನೋಡಿ, ಮೊನಸ್ಟ್ರಿ ಇದೆ ಅಲ್ಲೊಂದು, ಅದೇ ಶಾಂತಿ ಸ್ತೂಪ. ಅಲ್ಲೋದ್ರೆ ನಿಮಗೆ ಟೆಸೋ ಮೊನಸ್ಟ್ರಿ ಇದೆ, ಅಲ್ಲೊಂದು ಮೊನಸ್ಟ್ರಿ ಇದೆ, ಅಲ್ಲೇ ಇರೋದು ಶಾಂತಿ ಸ್ತೂಪ. ಸ್ಕೈ ನೋಡಿ ಎಷ್ಟು ಕ್ಲಿಯರ್ ಇದೆ ಸ್ಕೈ. ಬಟ್ ಬರೀ ಪ್ರಾಬ್ಲಮ್ ಅಲ್ಲಿ ಕ್ಲಚ್ದು ಇದು ಪೂರ್ತಿ ಎಲ್ಲ ಆಡ್ತಿದ್ದು ಹೆವಿ ವೈಬ್ರೇಟ್ರು. आपको सबसे पहले क्लॉकवाइज घूमना है, ठीक है। जैसे आप ऊपर जाओगे आपको क्लॉकवाइज घूमना है, आपको एंटी क्लॉकवाइज घूमना है, ठीक है। इसको नेगेटिव वे में माना जाता है यहाँ पे। जब क्लॉकवाइज में घूमोगे, जब आप ऊपर लेवल में भी जाओगे वहाँ पे भी आपको क्लॉकवाइज प्रॉपर घूम के देन आपको अपर लेवल पे प्रोसीड करना है, ठीक है। बेसिकली यहाँ पे आप देखोगे वहाँ पे एक बुद्धा का स्टैचू होगा, उसमें जापानीज में भी लिखा होगा और टिबेटन में भी लिखा होगा। तो ये एक कोलैबोरेशन दिखाता है फॉर द जापानीज बुद्धिज्म एंड इंडियन बुद्धिज्म का, ठीक है। यहाँ पे जो भी कोलैबोरेशन है वहाँ पे आपको दोनों लैंग्वेज लिखी हुई दिखेंगी, ठीक है। ನೋಡಿದ ವ್ಯೂ ಇಲ್ಲಿಂದ ಹಿಂಗೆ ಬಂತು ಅಂದರೆ ನಿಮಗೆ ನೋಡಿ ಸಿಗೋದು ಶಾಂತಿ ಸ್ತೂಪ. ಇದು ಜಪಾನ್ ಟೆಕ್ನಾಲಜಿ ಮತ್ತು ಇಂಡಿಯನ್ ಬುದ್ಧ ಅವ್ರದ್ದು ಕೊಲಾಬ್ರೇಷನ್ ಕಟ್ಟಿರೋದಂತೆ. 3 ರೌಂಡ್ ಬರ್ತಿದ್ದು, 1 2 3 ನಾವು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸುತ್ತಬೇಕು.
यही खड़ा हो बीच से इधर आ। ಇಲ್ಲಿಂದ ಆ್ಯಕ್ಚುಲಿ ನಿಮಗೆ ಅಲ್ಲಿ ನಿಂತ್ಕೊಂಡ್ರೆ ಒಳ್ಳೆಯದೇ ವ್ಯೂ ಸಿಗುತ್ತೆ. ಲಾಸ್ಟ್ ಟೈಮ್ ಇತ್ತು ಮಗ, ನಾನು ಜುಲೈಲೆಲ್ಲ ಬಂದಿದ್ದು. ಇದೇನು ಕಾಣ್ತೈತಲ್ಲ ಇದು, ಅದು ಮಾತ್ರ ಮೇಲ್ಗಡೆ ಕೈಯಪ್ಪು, ಅದು ಪೂರ್ತಿ ವೈಟು ಫುಲ್ ಸ್ನೋ ಮೌಂಟೇನು. ಇವಾಗ ಬರೀ ಮೇಲೆ ಕ್ಯಾಪ್ ಅಂದ್ರೆ ಸ್ನೋ ಕ್ಯಾಪ್ ಮೌಂಟೇನ್ ಸರ್ ಆಗಿದೆ, ಆವಾಗ ಫುಲ್ ಸ್ನೋ ಮೌಂಟೇನು ಇದೆ. ಫೇಮಸ್ ಶಾಂತಿ ಸ್ತೂಪ ಇನ್ಲೇ, ಅಲ್ಲಿ ಬುದ್ಧ ಅವರು ಇದ್ದಾರೆ, ಸ್ಟ್ಯಾಚ್ಯೂ ಇದೆ ಇಲ್ಲಿ. ಸ್ಕೈ ಎಷ್ಟು ಕ್ಲಿಯರ್ ಇದೆ ನೋಡಿ, ನಿಮಗೆ ಒಂದೇ ಒಂದು ಸಿಂಗಲ್ ಪ್ಯಾಚು ಮೋಟ ಸಿಗಲ್ಲ. ನೋಡಿ ಇದು ಪ್ಲೇನು ಈಗ ಟೇಕ್ ಆಫ್ ಹೋಗ್ತಾ ಇರೋದು. ಅದು ಜೋಶ್ವಾ ಫ್ಲೈಟ್ ಹೋಗ್ತಾ ಇದೆ ನೋಡು, ಐ ಥಿಂಕ್ ಇಂಡಿಗೋ ಅದು ಹೋಗ್ತಾ ಇರೋದು. ಸೊ ನಿಮ್ಗೆ ಎಲ್ಲಿ ಬಂತು ಅಂದರೆ ಫುಲ್ಲು ಲೇ ವ್ಯೂ ಸಿಗುತ್ತೆ ಈ ಕಡೆ. ಲ್ಯಾಮ್ಡಾನ್ 50 ಅಂತ ಅಲ್ಲಿ ಇದು ಮಾಡಿದ್ದಾರೆ. ಅಲ್ಲಿಂದ ಬಂತು ಅಂದರೆ ಅದು ಟೀ ಸೋ ಮೊನೆಸ್ಟ್ರಿ ಅಂತ, ಸೋ ಮೊನೆಸ್ಟ್ರಿ ಟೀ. ಈ ಕಡೆಯಿಂದ ನಾವು ಹತ್ಕೊಂಬರೋಕ್ಕೆ ಸ್ಟೆಪ್ಸ್ ಕೂಡ ಇದೆ. ಹೆಂಗೆ ಹತ್ಕೊಂಬರ್ತಾರೋ ಗುರು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಆಕ್ಸಿಜನ್ದು ಆ ಮಾಲಿಕ್ಯೂಲ್ಸ್ ಏನಿದೆ ಅದು ತುಂಬ ಕಮ್ಮಿ. ಸೊ ಅದರಿಂದನೇ ನಿಮಗೆ ಆ ಬ್ರೀತಿಂಗ್ ಇಶ್ಯೂ ಬರೋದು. ಸೊ ಅದು ನೆನ್ನೆ ನಾವು ಓಡಾಡಿದ ರೋಡು. ಮತ್ತು ಅಲ್ಲೆಲ್ಲ ನಿಮಗೆ ಮೌಂಟೇನ್ ಸಿಗುತ್ತೆ. ಆ್ಯಕ್ಚುಲಿ ನಾವು ಅಲ್ಲೇ ಹೋಗ್ಬೇಕು ಇವಾಗ, ಕಾರ್ದುಂಗ್ಲ ಬರಚೆಲೆಗೆ ಆ ಪಾಸಸ್ಸೇ ಹೋಗಬೇಕು, ಅಲ್ಲೇ ಬರೋದು ಅದು ಪಾಸಸ್ಸು. ಸೊ ಈ ಮೌಂಟೇನ್ ಆ ಕಡೆ ಹೋಯ್ತು ಅಂದರೆ ನಿಮಗೆ ಅಲ್ಲಿ ಏರ್ಪೋರ್ಟ್ ಸಿಗುತ್ತೆ. ನಮ್ಮದು ಇದಿದೆಯಲ್ಲ ಮಗ, ಕಾರ್ದುಂಗ್ಲ ಬರಚೆಲೆ ಅಂತ ಹೇಳಿದ್ರಲ್ಲ, ಅದಲ್ಲೇ ಅದೇ ಪಾಸ್ ಅದು. ಒಂದು ಎರಡು ಆಲ್ಮೋಸ್ಟ್ 10-11 ಬೈಕ್ಸ್ ಇದೆ. ಇದು ಫೋನು ಹ್ಯಾಂಗ್ ಇಟ್ಬಿಟ್ಟು ಜಯಣ್ಣ ಎಲ್ಲ ಬೈಕು ಪ್ರಾಬ್ಲಮ್ಸ್ ಇರೋದು. ದ್ಯಾಟ್ ಬೈಕ್ ಎವ್ರಿ ಬೈಕ್ ಹ್ಯಾಸ್ ಸಮ್ ಪ್ರಾಬ್ಲಮ್. ಬಟ್ ಇವನು ಹೇಳಿದ್ರೆ ಅಕ್ಸೆಪ್ಟ್ ಮಾಡಲ್ಲ. ಅವನು ಹೇಳೋದಂಗೆ ಅಂದರೆ ಯು ಡೋಂಟ್ ಹೌ ಟು ರೈಡ್ ದ ಬೈಕ್ ಅಂತಾನೆ ಬೋಳಿಂಗನು. ಬಿಡಿ ನಾನು ಹೆಂಗಾರು ಮಾಡ್ಕೊಳ್ಳಿ, ವ್ಯೂ ಅಂತ ನಮ್ಮ ಬೇರೆ ಏನು ಬೇಕಿದೆ. ಇವಾಗ ನೆಕ್ಸ್ಟು ಫ್ಯೂಲ್ ಸ್ಟೇಷನ್ ಮತ್ತು ವಾಲ್ ಆಫ್ ಫೇಮ್ ಹೋಗಿದ್ದು ಹೊರಡಿದೆ. ಪೂರ ಕಂಟ್ರೋಲ್ ಅಲ್ಲಾಡುತ್ತೆ ಗುರು ಇದು ಆ್ಯಕ್ಸಿಡೆಂಟ್ ಕೊಟ್ಟರೆ. ಜೈ ಆಂಜನೇಯ. ನಾವು ಇಲ್ಲಿಂದ ವಾಪಸ್ ಹೋದ್ಮೇಲೆ ಅಟ್ಲೀಸ್ಟ್ ಗಾಡಿ ತೊಗೊಂಡು ಅಲ್ಲೇ ಮಾರ್ಕೆಟು ಮತ್ತು ಇಲ್ಲೇ ಶಾಂತಿ ಸ್ತೂಪ ಇದೆಯಲ್ಲ, ಇಲ್ಲಿ ನೈಟ್ ನಿಮಗೆ ಆ ಮ್ಯಾಗಿ ಮತ್ತು ಕಾಫಿ ಸಿಗುತ್ತೆ, ಒಳ್ಳೆ ಇದಿರುತ್ತೆ. ತೊಗೊಂಡೋಗಿ ಬರ್ತೀವಿ ಅಂದರೆ ಆಗಲ್ಲ, ಕೊಡಲ್ಲ. ನೀವು ಎಲ್ಲಿಂದೆಲ್ಲ ಪಾರ್ಕ್ ಮಾಡಿಬಿಡ್ತೀರ, ಅಲ್ಲಿ ಫೈನ್ ಹಾಕ್ತಾರೆ ಅಂತ. ಇಲ್ಲಿ ಬೆಂಗಳೂರಾಗಿರು ಇದು ಲೇ ಮಾರ್ಕೆಟಲ್ಲಿ ಮಾತ್ರ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಅಲ್ಲೂ ಪೇಯ್ಡ್ ಪಾರ್ಕಿಂಗ್ ಇದೆ. ನೀವು ಪೇಯ್ಡ್ ಪಾರ್ಕಿಂಗ್ ಹೋಗ್ಬಿಟ್ಟು ಪೇ ಮಾಡಿದ್ರೆ ಪೊಲೀಸಿಗೆ ಯಾವನು ಬರ್ತಾನೆ, ಗಾಡಿ ಸೇಫಾಗಿರುತ್ತೆ. ಏನು ಸಾಯ್ತಾರೆ, 3rd ಕ್ಲಾಸ್ ಗ್ರೂಪ್ ಇದು. ಗ್ರೂಪ್ ಓಕೆ ಅನಿಸುತ್ತೆ, ಬಟ್ ಇವನು ನಮ್ಗೆ ಯಾರು ಆರ್ಗನೈಸರ್ ಈ ಕ್ಯಾಪ್ಟನ್ ಬಂದಿದ್ದಾನಲ್ಲ, ಇವನು 3rd ಕ್ಲಾಸು. ಇಲ್ಲೆಲ್ಲ ಜಾಸ್ತಿ ಬ್ರೇಕ್ ಯೂಸ್ ಮಾಡಬಾರ್ದು. ಸೊ ಪ್ರಾಬ್ಲಿ ನಮ್ಮದು ಇಂಜಿನ್ ಬ್ರೇಕಿಗೆ ಏನಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಜಸ್ಟ್ ಗೇರ್ಸಲ್ಲಿ ಆಟ ಆಡ್ಕೊಂಡು ಹೋಯ್ತು ಅಂದರೆ ಬ್ರೇಕ್ ಪ್ಯಾಡ್ಸ್ ಬೇಗ ಸವಿಯಲ್ಲ, ಮತ್ತು ಗಾಡಿಗೂ ಸ್ಟ್ರೇನ್ ಆಗೋಲ್ಲ ಜಾಸ್ತಿ. ನೀವು ಜಾಸ್ತಿ ಫಾಸ್ಟಾಗಿ ಹೋಗೋದು ಮತ್ತು ಟಕ್ಕಂತ ಬ್ರೇಕ್ ಅಪ್ಲೈ ಮಾಡೋದೆಲ್ಲ ಮಾಡಿದ್ರೆ ಬ್ರೇಕ್ ಪ್ಯಾಡ್ಸ್ ಇರುತ್ತೆ ಓವರ್ ಹೀಟ್ ಆಗುತ್ತೆ. ಸೊ ಓವರ್ ಹೀಟ್ ಆಗೋ ಕಾರಣ ಬ್ರೇಕ್ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇಗ ಸವ್ದು ಹೋಗ್ಬಿಡುತ್ತೆ, ಡಿಸ್ಕು ಹೀಟ್ ಆಗಿಬಿಡುತ್ತೆ. ಸೊ ನೋಡಿ, ಬ್ರೇಕೇ ಯೂಸ್ ಮಾಡಬಾರ್ದು, ಜಸ್ಟ್ ಗೇರಲ್ಲಿ ಆಟ ಆಡ್ಕೊಬೇಕು. 3ರಿಂದ 2 ಗಾಡಿ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಎಷ್ಟೇ ಡೌನ್ ಇರಲಿ ಫುಲ್ಲು ಕಂಟ್ರೋಲ್ ಬಂತು ಇವಾಗ. ನೋಡೋಣ, ಅಡ್ಡಕ್ಕೆ ಹೋಗ್ಬಿಟ್ಟವಣ್ಣ ಗಾಡಿ. ಬಾಯ್ ಶಾಂತಿ ಸ್ತೂಪ.
ಸಿ ಯು ನೆಕ್ಸ್ಟ್ ಇಯರ್. ದೇವರೇ, ಪ್ರತಿ ವರ್ಷವೂ ಈ ಬ್ಯೂಟಿ ನೋಡುವಂಥ ಅವಕಾಶ ಕೊಡಪ್ಪ ನನಗೆ.